ಒಂದು ವಿಷಯವನ್ನು ಗಮನಿಸಬೇಕು. ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ರಕ್ತವನ್ನು ಕೊಟ್ಟು ನಮ್ಮನ್ನು ಸಂಪಾದಿಸಿದ್ದಾರೆ. ಒಬ್ಬ ವ್ಯಕ್ತಿಗೆ ರಕ್ತಕ್ಕಿಂತ ಮಹತ್ವವಾದದ್ದು ಇನ್ನೊಂದಿಲ್ಲ. ರಕ್ತವೇ ಪ್ರಾಣ. ಕ್ರೂಸಿನಲ್ಲಿ ಯೇಸು ಪ್ರಭು ನಮಗಾಗಿ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಸಂಪಾದಿಸಿದ್ದಾರೆ. ಸ್ವಂತವನ್ನು ಕೊಟ್ಟು ಸಂಪಾದಿಸಿದ ಸಭೆ ಎಂದು ಕರೆಯುತ್ತಾರೆ. ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಗೂ ಒಂದು ಮಹತ್ವವಿದೆ. ಆ ಮಹತ್ವ ಯೇಸು ರಕ್ತದಿಂದ ವಿಮೋಚನೆಗೊಂಡ ಜನರು ನಮ್ಮ ಪಾಪದಿಂದ, ಶಾಪದಿಂದ, ಸಾತಾನನ ಬಂಧನಗಳಿಂದ, ಬಂಧಕತೆಗಳಿಂದ, ರೋಗಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ ನಂತರ ನಾವು ಸ್ವತಂತ್ರರಾಗಿದ್ದೇವೆ. ಸತ್ಯವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆ ಸತ್ಯ ನಿಮಗೆ ಏನು ಮಾಡುತ್ತದೆ? ಅದು ನಿಮ್ಮನ್ನು ಸ್ವತಂತ್ರಗೊಳಿಸುತ್ತದೆ. ನೀವು ಯಾವಾಗ ಆ ಬಂಧನಗಳಿಂದ ಮುಕ್ತರಾಗಿದ್ದೀರಿ, ಮತ್ತೆ ನೀವು ಆ ಬಂಧನಗಳಿಂದ ಮುಕ್ತರಾಗಿಲ್ಲದಂತೆ ಕಾಣಿಸುತ್ತೀರಿ. ಅದೇ ಬಂಧಕತೆಗಳಲ್ಲಿ ಇದ್ದಂತೆ ಕಾಣಿಸುತ್ತೀರಿ. ಆದರೆ ನೀವು ಸ್ವತಂತ್ರರಾಗಿದ್ದೀರಿ. ಕ್ರಿಸ್ತನ ಶಿಲುಬೆ ಮೇಲೆ ಸಾಯುವ ಮೂಲಕ ನೀವು ಮುಕ್ತರಾಗಿದ್ದೀರಿ. ಆದರೆ ಆ ರಹಸ್ಯವನ್ನು ನೀವು ಮರೆಯುತ್ತಿರುತ್ತೀರಿ. ಅದಕ್ಕಾಗಿ ಶಿಲುಬೆ ಧ್ಯಾನಗಳು 40 ದಿನಗಳಷ್ಟೇ ಅಲ್ಲ, ಪ್ರತಿದಿನವೂ ಬೆಳಿಗ್ಗೆ ಎದ್ದು ಆ ಸತ್ಯವನ್ನು ಪುನರುದ್ಧರಿಸಿ ಆ ಶಕ್ತಿಯನ್ನು ಅನುಭವಿಸಬೇಕು. ಅವಾಗಲೇ ನಿನಗೆ ಅರ್ಥವಾಗುತ್ತದೆ. ಕ್ರಿಸ್ತನು ಶಿಲುಬೆ ಮೇಲೆ ಕೊಟ್ಟ ಬೆಲೆ ನಿನ್ನ ರಕ್ಷಣೆಯ ಮೌಲ್ಯವನ್ನು ತಿಳಿಯಲು ಸಾಧ್ಯವಾಗುತ್ತದೆ. ರಕ್ಷಣೆಯು ಉಚಿತವಾಗಿ ಬಂದಿಲ್ಲ. ಎಲ್ಲರೂ ಹೇಳುತ್ತಾರೆ ರಕ್ಷಣೆಯು ಉಚಿತವಾಗಿ ಬಂದಿದೆ ಎಂದು. ಆದರೆ ಯೇಸು ಅದಕ್ಕಾಗಿ ಬೆಲೆ ಕೊಟ್ಟಿದ್ದಾನೆ ಅಲ್ಲವೇ? ಆದುದರಿಂದ ನೀನು ವಿಶ್ವಾಸದಿಂದ ಇವೆಲ್ಲವನ್ನು ಗುರುತಿಸಬೇಕು.